ಅಬುಧಾಬಿಯ ಮರಳುಗಾಡಿನಲ್ಲಿ ಈಗ ಒಂದು ಎಲೆಕ್ಟ್ರಿಕ್ ಉತ್ಸಾಹ ಗರಿಗೆದರಿದೆ. ನಾಳೆ ಡಿಸೆಂಬರ್ 16, 2025 ರಂದು ಎತಿಹಾಡ್ ಅರೆನಾ ಇಡೀ ಕ್ರಿಕೆಟ್ ಜಗತ್ತಿನ ಕೇಂದ್ರ ಬಿಂದುವಾಗಲಿದೆ. ಯಾಕಂದ್ರೆ ಅಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ರ ಮಿನಿ ಹರಾಜು ನಡೆಯಲಿದೆ. ಇದು ಕೇವಲ ಒಂದು ಸಾಮಾನ್ಯ ಕಾರ್ಯಕ್ರಮವಷ್ಟೇ ಅಲ್ಲ, ಇದೊಂದು ಹೈಸ್ಟೇಕ್ಸ್ ಚೆಸ್ ಆಟ ಇದ್ದಂತೆ, ಒಂದು ತಂತ್ರಗಾರಿಕೆಯ ಸಮರ. ಇಲ್ಲೇ ಅದೃಷ್ಟಗಳು ಬದಲಾಗಬಹುದು, ಚಾಂಪಿಯನ್ಶಿಪ್ ಕನಸುಗಳು ಚಿಗುರಬಹುದು. ಇದಕ್ಕೆ ಪೂರ್ವಭಾವಿ ಸಿದ್ಧತೆಗಳು ಜೋರಾಗಿವೆ. ಒಂದು ತಿಂಗಳ ಹಿಂದೆಯೇ ಆಟಗಾರರ ರಿಟೆನ್ಷನ್ ಪಟ್ಟಿಗಳು ಅಂತಿಮಗೊಂಡಿದ್ದು, 173 ಆಟಗಾರರು ಈಗಾಗಲೇ ತಮ್ಮ ಫ್ರಾಂಚೈಸಿಗಳಲ್ಲಿ ಉಳಿದುಕೊಂಡಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ನಂತಹ ತಂಡಗಳು ತಮ್ಮ ಬಳಿ ಇನ್ನೂ ಭರ್ಜರಿ 43.40 ಕೋಟಿ ರೂಪಾಯಿಗಳನ್ನು ಇಟ್ಟುಕೊಂಡಿವೆ. ಹಾಗೆಯೇ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ 21.80 ಕೋಟಿ ರೂಪಾಯಿಗಳನ್ನಿಟ್ಟುಕೊಂಡು ಇಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಸಿದ್ಧವಾಗಿವೆ. ಈ ಮಿನಿ ಹರಾಜು ಸತತ 3ನೇ ಬಾರಿಗೆ ವಿದೇಶದಲ್ಲಿ ಮತ್ತು ಯುಎಇಯಲ್ಲಿ 2ನೇ ಬಾರಿಗೆ ನಡೆಯುತ್ತಿದ್ದು, ಬಹಳ ಮಹತ್ವ ಪಡೆದುಕೊಂಡಿದೆ. ಇದು ನಿಖರತೆಯನ್ನೇ ಬಯಸುವಂತಹ ಒಂದು ಫಾರ್ಮ್ಯಾಟ್. ಇಲ್ಲಿ ಸೀಮಿತ ಪಸ್ಗಳು ಚಾಣಾಕ್ಷ ಯೋಜನೆಗೆ ಬೇಡಿಕೆ ಇಡುತ್ತವೆ ಮತ್ತು ಪ್ರತಿ ಬಿಡ್ ಕೂಡ ಒಂದು ಲೆಕ್ಕಾಚಾರದ ರಿಸ್ಕ್ ಇದ್ದಂತೆ. ಈ ತಂತ್ರಗಾರಿಕೆಯ ಯುದ್ಧದಲ್ಲಿ ಯಾರು ವಿಜಯಿಗಳಾಗಿ ಹೊರಬರುತ್ತಾರೆ ಮತ್ತು ಯಾವ ಆಟಗಾರರು ಹೊಸ ಮನೆಗಳನ್ನು ಕಂಡುಕೊಂಡು ತಮ್ಮ ವೃತ್ತಿಜೀವನಕ್ಕೆ ತಿರುವು ನೀಡುತ್ತಾರೆ, ಕಾದು ನೋಡೋಣ. ನೋಡಿ, ಈ ಅಂಕಿಅಂಶಗಳು ಮಹತ್ವಾಕಾಂಕ್ಷೆ ಮತ್ತು ಅವಕಾಶಗಳ ಅದ್ಭುತ ಕಥೆಯನ್ನ ಹೇಳ್ತವೆ. ಈ ವರ್ಷದ ಹರಾಜಿಗೆ ಬರೋಬ್ಬರಿ 1390 ಆಟಗಾರರು ಮೊದಲಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ರು. ಇದು ಐಪಿಎಲ್ನ ಜಾಗತಿಕ ಆಕರ್ಷಣೆಗೆ ದೊಡ್ಡ ಸಾಕ್ಷಿ ಅಂದ್ರೆ ತಪ್ಪಾಗಲ್ಲ. ಅದರಲ್ಲಿ ಕೆಲವು 350 ಆಟಗಾರರನ್ನು ಶಾರ್ಟ್ಲಿಸ್ಟ್ ಮಾಡಲಾಗಿದೆಯಂತೆ, 240 ಭಾರತೀಯ ಪ್ರತಿಭೆಗಳು ಮತ್ತು 110 ಅಂತಾರಾಷ್ಟ್ರೀಯ ತಾರೆಯರು. ಇವರೆಲ್ಲರೂ ವಿಶ್ವದ ಅತ್ಯಂತ ಶ್ರೀಮಂತ ಟಿ20 ಲೀಗ್ನಲ್ಲಿ ಒಂದು ಬಯಸಿದ ಸ್ಥಾನಕ್ಕಾಗಿ ಪೈಪೋಟಿ ನಡೆಸ್ತಿದ್ದಾರೆ. ಹರಾಜು ಇನ್ನೂ ಶುರುವಾಗೋಕೆ ಮುಂಚೆಯೇ ಆಟಗಾರರ ಚಿತ್ರಣ ಈಗಾಗಲೇ ಬದಲಾವಣೆ ಕಾಣ್ತಿದೆ. ಕೆಲವು ಮಹತ್ವದ ಟ್ರೇಡ್ಗಳು, ವಿನಿಮಯ ನಡೆದಿವೆ. ಭರವಸೆಯ ಸ್ಪಿನ್ನರ್ ಮಯಾಂಕ್ ಮಾರ್ಕಂಡೆ 30 ಲಕ್ಷ ರೂಪಾಯಿಗೆ ಮುಂಬೈ ಇಂಡಿಯನ್ಸ್ನಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಶಿಫ್ಟ್ ಆಗಿದ್ರೆ, ಕ್ರಿಕೆಟ್ ಲೋಕದಲ್ಲಿ ಮಹಾಪ್ರತಿಭೆಗಳಿರುವ ಕುಟುಂಬದ ಹೆಸರಾಗಿರುವ ಅರ್ಜುನ್ ತೆಂಡೂಲ್ಕರ್ ಕೂಡ ಅದೇ ಮೊತ್ತಕ್ಕೆ ಮುಂಬೈ ಇಂಡಿಯನ್ಸ್ನಿಂದ ಲಕ್ನೋ ಸೂಪರ್ ಜೈಂಟ್ಸ್ಗೆ ತೆರಳಿದ್ದಾರೆ. ಇಂಗ್ಲೆಂಡ್ನ ಗಸ್ ಅಟ್ಕಿನ್ಸನ್ ಅವರಂತಹ ಅಂತಾರಾಷ್ಟ್ರೀಯ ಸ್ಟಾರ್ಗಳ ಮೇಲೆ ಒಂದು ಕಣ್ಣಿಡಿ. ಕ್ಯಾಬ್ಡ್ ಆಟಗಾರರ ವಿಭಾಗದಲ್ಲಿ ಎದ್ದು ಕಾಣುವ ಇವರು 200 ಲಕ್ಷ ರೂಪಾಯಿ ಮೂಲ ಬೆಲೆಯನ್ನ ಹೊಂದಿರುವ ಒಬ್ಬ ಪ್ರಬಲ ಆಲ್ರೌಂಡರ್. ಇಂಥ ಆಟಗಾರರೇ ಫ್ರಾಂಚೈಸಿಗಳು ತಮಗೆ ಅಪ್ಪಟ ಪ್ರತಿಭೆ ಮತ್ತು ಕಾರ್ಯತಂತ್ರದ ಮಹತ್ವವನ್ನು ತಂದುಕೊಡುವಂತಹ ಆಟಗಾರರಿಗಾಗಿ ಹಂಬಲಿಸುತ್ತಿರುವರು. ಇವರೆಲ್ಲರೂ ಮುಂಬರುವ ಸೀಸನ್ಗೆ ಗೇಮ್ ಚೇಂಜರ್ಗಳಾಗಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ. ಕಾಣೋಕೆ ಬಹಳ ಆಕರ್ಷಕವಾಗಿ ಕಾಣುವ ಈ ಆಕ್ಷನ್ನ ಹಿಂದೆ ತುಂಬಾ ಆಳವಾದ ತಂತ್ರಗಾರಿಕೆ, ಆರ್ಥಿಕ ಕಸರತ್ತೂ ಇರುತ್ತೆ. ಒಂದೊಂದು ಫ್ರಾಂಚೈಸಿಯೂ ತಮ್ಮದೇ ಆದ ಬೇಡಿಕೆಗಳೊಂದಿಗೆ, ಎಚ್ಚರಿಕೆಯಿಂದ ಕೂಡಿಟ್ಟ ಬಜೆಟ್ನೊಂದಿಗೆ ಬರುತ್ತೆ. ಮಿನಿ ಹರಾಜು ಒಟ್ಟಾರೆ ಖರ್ಚಿಗೆ ಮಿತಿ ಹಾಕಿದ್ರೂ ರಿಟೆನ್ಷನ್ ಮತ್ತು ಟ್ರೇಡ್ಗಳ ಮೂಲಕ ಹೊಂದಾಣಿಕೆ ಮಾಡಿಕೊಳ್ಳುವ ಅವಕಾಶ ಕೊಡುತ್ತೆ. ಇದರಿಂದ ತಂಡಗಳು ತಮ್ಮ ಬಜೆಟ್ ಹೆಚ್ಚಿಸಿಕೊಂಡು ತಮ್ಮ ತಂಡದಲ್ಲಿರೋ ನಿರ್ದಿಷ್ಟ ಅಂತರಗಳನ್ನ ತುಂಬಿಕೊಳ್ಳಬಹುದು. ಉದಾಹರಣೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ನೋಡಿ. ಅತಿ ಹೆಚ್ಚು ಹಣ ಉಳಿಸಿಕೊಂಡಿರುವ ತಂಡ ಮಾತ್ರ ಅಲ್ಲ, ಅವರಿಗೆ 9 ಸ್ಲಾಟ್ಗಳನ್ನ ತುಂಬಬೇಕು. ಅದರಲ್ಲಿ 4 ಪ್ರಮುಖ ವಿದೇಶಿ ಆಟಗಾರರ ಸ್ಥಾನಗಳೂ ಇವೆ. ದೆಹಲಿ ಕ್ಯಾಪಿಟಲ್ಸ್ ತಂಡಕ್ಕೆ 8 ಸ್ಲಾಟ್ಗಳು ಮತ್ತು 5 ವಿದೇಶಿ ಆಟಗಾರರ ಸ್ಥಾನಗಳು ಖಾಲಿ ಇದಾವೆ. ಇದು ಬೇರೆ ತರದ ಆದ್ರೆ ಅಷ್ಟೇ ಸವಾಲಿನ ಒಂದು ಒಗಟನ್ನ ಎದುರಿಸ್ತಿದೆ. ಈ ನಿರ್ಧಾರಗಳು ಕೇವಲ ಒಬ್ಬೊಬ್ಬ ಆಟಗಾರರ ಬಗ್ಗೆ ಅಷ್ಟೇ ಅಲ್ಲ. ಇದು ಒಂದು ಒಗ್ಗಟ್ಟಿನ ತಂಡ ಕಟ್ಟೋದು, ಅನುಭವಿ ಮತ್ತು ಯುವ ಆಟಗಾರರನ್ನ ಸರಿಯಾಗಿ ಹೊಂದಾಣಿಕೆ ಮಾಡೋದು, ಹಾಗೂ ಐಪಿಎಲ್ 2026 ಸೀಸನ್ನಲ್ಲಿ ಗೆದ್ದು ಬೀಗೋಕೆ ಬೇಕಾಗಿರೋ ಸರಿಯಾದ ಕೌಶಲ್ಯಗಳ ಮಿಶ್ರಣವನ್ನ ಕಂಡುಹಿಡಿಯುವುದು. ಅಬುಧಾಬಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ನೇರವಾಗಿ ತಂಡದ ಸಾಮರ್ಥ್ಯ, ಮೈದಾನದಲ್ಲಿನ ಪ್ರದರ್ಶನ ಮತ್ತು ಅಂತಿಮವಾಗಿ ಮುಂದಿನ ವರ್ಷ ಯಾರು ಆ ಬಹುಬೇಡಿಕೆಯ ಟ್ರೋಫಿ ಎತ್ತುತ್ತಾರೆ ಅನ್ನೋದನ್ನ ನಿರ್ಧರಿಸುತ್ತೆ. ಐಪಿಎಲ್ ಆಕ್ಷನ್ ಅನ್ನೋದು ಬರೀ ಒಂದು ವ್ಯಾಪಾರ ಅಷ್ಟೇ ಅಲ್ಲ, ಇದು ಲಕ್ಷಾಂತರ ಜನರನ್ನು ಸೆಳೆಯುವ ಒಂದು ದೊಡ್ಡ ಸಾಂಸ್ಕೃತಿಕ ಸಂಭ್ರಮ. ಆನ್ಲೈನ್ನಲ್ಲಿ ಐಪಿಎಲ್ ಆಕ್ಷನ್ 2026 ದಿನಾಂಕ ಮತ್ತು ಸಮಯದಿಂದ ಹಿಡಿದು ಐಪಿಎಲ್ ಆಕ್ಷನ್ 2026 ಆಟಗಾರರ ಪಟ್ಟಿ ವರೆಗೆ ಜನ ಹುಡುಕ್ತಾ ಇರೋ ಸಂಖ್ಯೆ ನೋಡಿದ್ರೆ, ಅಭಿಮಾನಿಗಳು ಎಷ್ಟು ದೊಡ್ಡಮಟ್ಟಿಗೆ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಭಿಮಾನಿಗಳು ಪ್ರತಿ ಸಣ್ಣ ವಿವರವನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ, ಯಾವ ಆಟಗಾರರನ್ನು ಆಯ್ಕೆ ಮಾಡ್ತಾರೆ ಅಂತ ಚರ್ಚಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಾಕ್ ಆಕ್ಷನ್.in ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಅಣಕು ಹರಾಜುಗಳಲ್ಲಿ ಭಾಗವಹಿಸಿ ಊಹಿಸಲಾಗದ್ದು ಏನ್ ನಡೆಯಬಹುದು ಅಂತ ಊಹಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಶ್ರೀಲಂಕಾದ ವೇಗದ ಬೌಲರ್ ಮಥೀಶ ಪತಿರಾಣ ಅವರಂತಹ ಕೆಲವು ಆಟಗಾರರ ಸುತ್ತ ಇರೋ ಸಂಚಲನ ನೋಡಿದ್ರೆ, ಇದರಲ್ಲಿ ವೈಯಕ್ತಿಕವಾಗಿ ಆಟಗಾರರಿಗೆ ಎಷ್ಟು ಮಹತ್ವ ಇದೆ ಹಾಗೂ ಅಭಿಮಾನಿಗಳು ಎಷ್ಟು ಭಾವನಾತ್ಮಕವಾಗಿ ಇದರಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಸತತ 3ನೇ ಬಾರಿಗೆ ಹರಾಜನ್ನು ವಿದೇಶದಲ್ಲಿ, ಅದರಲ್ಲೂ ಅಬುಧಾಬಿಯಲ್ಲಿ ಆಯೋಜಿಸೋ ನಿರ್ಧಾರ ಲೀಗ್ಗೆ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಜನಪ್ರಿಯತೆ ತಂದುಕೊಟ್ಟಿದೆ. ಇದು ಹೊಸ ಪ್ರೇಕ್ಷಕರನ್ನು ಸೆಳೆಯೋ ಜೊತೆಗೆ ಇದನ್ನ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಕ್ರೀಡಾಕೂಟವಾಗಿ ಗಟ್ಟಿಗೊಳಿಸಿದೆ. ಈ ವ್ಯಾಪಕ ಆಸಕ್ತಿ ಲೀಗ್ನ ಬೆಳವಣಿಗೆಗೆ ಶಕ್ತಿ ತುಂಬುತ್ತಿದೆ. ವೀಕ್ಷಕರ ಸಂಖ್ಯೆಯನ್ನು ಹೆಚ್ಚಿಸ್ತಿದೆ, ಫ್ರಾಂಚೈಸಿಗಳ ಮೌಲ್ಯವನ್ನು ಗಗನಕ್ಕೇರಿಸ್ತಿದೆ. ಅಷ್ಟೇ ಅಲ್ಲ, ಬೇರೆ ಯಾವ ಕ್ರೀಡಾಕೂಟದಲ್ಲೂ ಇಲ್ಲದಂತಹ ಒಂದು ಅದ್ಭುತ ದೃಶ್ಯ ವೈಭವವನ್ನ ಸೃಷ್ಟಿಸ್ತಿದೆ.
ಹರಾಜು ಶುರುವಾಗೋಕೆ ಕ್ಷಣಗಣನೆ ಶುರುವಾಗಿದೆ. ಇಲ್ಲಿ ಆಟ ದೊಡ್ಡದಿದೆ, ಯಾಕಂದ್ರೆ ಪಣನೂ ಅಷ್ಟೇ ದೊಡ್ಡದಿದೆ. ಈ ಮಿನಿ ಹರಾಜು 2026ರ ಐಪಿಎಲ್ ತಂಡಗಳಿಗೆ ಹೊಸ ರೂಪ ಕೊಡಲಿದೆ. ತಂಡಗಳು 120ರಿಂದ 150 ಕೋಟಿ ರೂಪಾಯಿಗಳ ಪರ್ಸ್ ಹಣದ ಮಿತಿಯಲ್ಲೇ ಕಾರ್ಯನಿರ್ವಹಿಸಬೇಕು. ಇಲ್ಲಿ ತಗೋಳೋ ಸ್ಟ್ರಾಟಜಿಕ್ ನಿರ್ಧಾರಗಳು ಅಂದ್ರೆ ಆಟಗಾರರ ರಿಟೆನ್ಷನ್, ಟ್ರೇಡ್ ಮತ್ತು ಶಾರ್ಟ್ಲಿಸ್ಟ್ ಆಗಿರೋ 350 ಆಟಗಾರರ ಮೇಲೆ ನಡೆಯೋ ಬಿಡ್ಡಿಂಗ್, ಯಾವ ಫ್ರಾಂಚೈಸಿಗಳು ನಿಜವಾದ ಸ್ಪರ್ಧಿಗಳಾಗಿ ಹೊರಹೊಮ್ಮುತ್ತವೆ ಅನ್ನೋದನ್ನ ನಿರ್ಧರಿಸುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ತಮ್ಮಲ್ಲಿರೋ ಜಾಸ್ತಿ ಪರ್ಸ್ ಹಣವನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಯಾರೂ ಸೋಲಿಸೋಕೆ ಆಗದೇ ಇರೋ ತಂಡವನ್ನ ಕಟ್ಟುತ್ತಾರಾ? ಯಾವುದಾದ್ರೂ ಡಾರ್ಕ್ ಹಾರ್ಸ್ ತಂಡ ತಮ್ಮ ಅದೃಷ್ಟವನ್ನೇ ಬದಲಾಯಿಸೋಕೆ ಕಾರಣವಾಗುವಂತ ಅಚ್ಚರಿಯ ಆಟಗಾರನನ್ನ ಖರೀದಿ ಮಾಡ್ತಾರಾ? ತಂಡಗಳ ವಿಚಾರ ಒಂದು ಕಡೆಯಾದ್ರೆ ಈ ಹರಾಜು ಆಟಗಾರರ ಪಾಲಿಗೆ ಜೀವನವನ್ನೇ ಬದಲಾಯಿಸೋ ಘಟನೆ. ಕೆಲವರಿಗೆ ಇದು ವರ್ಷಗಳ ಕಠಿಣ ಪರಿಶ್ರಮಕ್ಕೆ ಸಿಗೋ ಮಾನ್ಯತೆ, ಇನ್ನು ಕೆಲವರಿಗೆ ದೊಡ್ಡ ವೇದಿಕೆಯಲ್ಲಿ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡೋಕೆ ಸಿಗೋ ಅವಕಾಶ. ಐಪಿಎಲ್ ಹರಾಜು ಅನ್ನೋದು ಕೇವಲ ಆಟಗಾರರನ್ನ ಆಯ್ಕೆ ಮಾಡೋ ಪ್ರಕ್ರಿಯೆ ಅಷ್ಟೇ ಅಲ್ಲ. ಇದು ರಿಯಲ್ ಟೈಮ್ನಲ್ಲಿ ನಡೀತಿರೋ ಒಂದು ರೋಚಕ ಕಥೆ. ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ ನೀಡೋಕೆ, ಮನರಂಜಿಸೋಕೆ ಮತ್ತು ಒಂದಾಗಿಸೋಕೆ ಕ್ರೀಡೆಗೆ ಇರೋ ಶಕ್ತಿಗೆ ಇದು ಒಂದು ದೊಡ್ಡ ಸಾಕ್ಷಿ. 2026ರ ಐಪಿಎಲ್ ಭವಿಷ್ಯ ಈಗ ಅಬುಧಾಬಿಯಲ್ಲಿ ಶುರುವಾಗ್ತಿದೆ.